ಮಾಡಿರೋ ತಪ್ಪುಗ ತೀರ್ಮಾನ ಮಾಡಲಿಲ್ಲ. ಸರ್, ನೀವೆಲ್ಲ ಮಂತ್ರಿ ಇದ್ದೀರಿ, ನಿಮ್ಮ ಅಪೋಸಿಷನ್ ಲೀಡರ್ಗೆ ಸಲಹೆ ಕೊಡ್ತೀರಾ? ಇದೇನಾದ್ರು ವಿಶೇಷ ಅಧಿವೇಶನ ಕರೆದು ಸಾಕಷ್ಟು ಗೊಂದಲ ಇದೆ, ಸಾಕಷ್ಟು ಪ್ರಶ್ನೆ ಇದೆ, ಜನರಿಗೆ ಎಲ್ಲ ಗೊತ್ತಾಗಬೇಕಾಗುತ್ತೆ. ವಿಶೇಷ ಅಧಿವೇಶನ ಕರೀಲಿಕ್ಕೆ ಒತ್ತಾಯ ಮಾಡ್ತೀರಾ? ಇಲ್ಲ, ಅದರ ಬಗ್ಗೆ ಈಗಾಗಲೇ ಅಶೋಕ್ ಅವರು ಮತ್ತು ಶಾಸಕ ಮಿತ್ರರೆಲ್ಲ ಚಿಂತನೆ ಮಾಡ್ತಾ ಇದ್ದಾರೆ. ಬಹುಶಃ ತಕ್ಷಣದಲ್ಲಿ ಒಂದು ಲೆಟರ್ ಬರೆದು ಈ ಸರ್ಕಾರದ ಈ ನಡವಳಿಕೆ ಬಗ್ಗೆ ಇಲ್ಲ ವಿಶೇಷ ಅಧಿವೇಶನ ಕರೀಬೇಕು ಅಂದ್ರೆ ಅದಕ್ಕೂ ಕರೀತಕ್ಕಂಥದಕ್ಕೆ ಆಗ್ರಹ. ರಾಜಕೀಯ ಮಾಡಬಾರ್ದು. ರಾಜ್ಕುಮಾರ್ ತೀರ್ಕೊಂಡಾಗ ಏನಾಯ್ತು ಅವಾಗೆಲ್ಲ ನೋಡಿದ್ದೀವಿ ನೋಡಿ. ರಾಜ್ಕುಮಾರ್ ಒಂದ್ ನಿಮಿಷ, ರಾಜ್ಕುಮಾರ್ ತೀರ್ಕೊಂಡಂತ ಸಂದರ್ಭ ನಾನೇ ಹೇಳಿದೆ ಮೊನ್ನೆ, ನಮಗೆ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ಲೇ ಇಲ್ಲ ಫ್ಯಾಮಿಲಿ ಅಂತ ಮಾಹಿತಿ ಪಬ್ಲಿಕ್ ಮಾಡ್ಬಿಟ್ರು. ನಾವು ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು ಅವತ್ತು ಬಹಳ ಹಿಂಸೆ ಪಟ್ಟಿದ್ವಿ. ನನಗೆ ಗೌರವ ಇದೆ ಅವ್ರ ಮೇಲೆ, ಇವತ್ತು ನಮ್ಮ ಮುಂದೆ ಇಲ್ಲದೆ ಇರ್ಬೋದು. ನಾನು ಅವರ ಚಿತ್ರಗಳನ್ನು ನೋಡೇ ಮಾನವೀಯತೆ ತಾಯಿ ಹೃದಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಡವರ ಬಗ್ಗೆ ಅವ್ರ ಸಿನಿಮಾ ನೋಡೇ ಕಲ್ತಿರೋದು. ಅವತ್ತಿನ ದಿನ ಸ್ವಲ್ಪ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿಕ್ಕೆ ಯಾವೊಂದು ಮಾಹಿತಿ ಸೀಕ್ರೆಸಿ ಮೇಂಟೈನ್ ಮಾಡಬೇಕು ನಿಮಗೆ ಗೊತ್ತಿದೆ. ಯಾರಾದರೂ ಒಂದು ಪ್ರಮುಖರು ನಿಧನರಾದಾಗ ಅರೇಂಜ್ಮೆಂಟ್ ಮಾಡೋವರೆಗೂ ಹೇಳಲ್ಲ. ಆದ್ರೆ ಇಲ್ಲೇ ಅವತ್ತು ಆಸ್ಪತ್ರೆಯಿಂದ ಅನೌನ್ಸ್ ಮಾಡ್ಬಿಟ್ರು. ನಂತರ ಅವರ ಮೃತದೇಹವನ್ನು ಅವ್ರ ಮನೆಗೆ ತಗೊಂಡೋಗಿ ಸೆಲಾರ್ನಲ್ಲಿ ಅವ್ರೇನ್ ಕಣ್ಣದಾನ ಮಾಡಬೇಕು ಅಂತಿದ್ರು. ಅದಕ್ಕೆ ಆಪರೇಟ್ ಮಾಡ್ಕೊಂಡು ಕೂತ್ಕೊಂಡ್ರು. ಅಷ್ಟೊಳಗೆ ಜನ ಎಲ್ಲ ಗ್ಯಾದರ್ ಆದ್ರು. ನಾನು ಹೋದೆ ವಿಷಯ ಗೊತ್ತಾಗ್ತಿದ್ದಾಗ. ಆಮೇಲೆ ನಾವು ಕಂಠೀರವ ಸ್ಟೇಡಿಯಂನಲ್ಲಿ ಅರೇಂಜ್ಮೆಂಟ್ ಏನ್ ಮಾಡಬೇಕು ಮಾಡಿದ್ವಿ. ನೀಟಾಗಿತ್ತು. ಬೆಳಗ್ಗೆ 10 ಗಂಟೆಗೆ ಕೆಲವು ಟೆಂಪೋಗಳಲ್ಲಿ ಕೆಲವು ಗೂಂಡಾಗಳು ಸಿಮೆಂಟ್ ಡಬ್ಬಗಳು ಇವೆಲ್ಲ ಎತ್ಕೊಂಡು ಒಂದು ಬೆಂಕಿ ಹಚ್ಚಿ ಒಂದು ಅಶಾಂತಿ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ಪ್ರಯತ್ನ ಪಟ್ಟರು. ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾರಿದ್ದಾರೆ ಅಂತ ನಿಮಗೆ ಗೊತ್ತಲ್ಲ. ನನಗೆ ಅವತ್ತು ನಮ್ಮ ಸರ್ಕಾರದ ಇಮೇಜ್ ಹಾಳು ಮಾಡಬೇಕು ಅಂತ ಆ ಒಂದು ಘಟನೆಗೆ ಏನು ಹೊರಟರು. ಗೋಲಿಬಾರ್ ಆಯ್ತು, ಇಬ್ರು ತೀರ್ಕೊಂಡು ಹೋದ್ರು. ಅದಾದ್ಮೇಲೆ ಕಂಟ್ರೋಲ್ ಇರ್ತದೆ. ಅದೇ ಅಂಬರೀಷ್ ಅವರು ತೀರ್ಕೊಂಡಾಗ ಏನಾದ್ರು ಒಂದು ಸಣ್ಣ ಘಟನೆ ಆಯ್ತಾ, ನಾನೇ ಮುಖ್ಯಮಂತ್ರಿ ಇದ್ದೆ. ಆದ್ರೆ ಅವತ್ತಿನ ಅನುಭವ ಪುನೀತ್ ರಾಜ್ಕುಮಾರ್ ಮಾಡಿದ್ರಿ. ಪುನೀತ್ ರಾಜ್ಕುಮಾರ್ ತೀರ್ಕೊಂಡು ಹೋದಾಗ ಇದೇ ಜಾಸ್ತಿ ಜನ ಮಿತ್ರ ಪಕ್ಷ ಅವತ್ತು ಒಂದು ಸಣ್ಣ ಘಟನೆ ಆಗಕ್ಕೆ ಅವಕಾಶ ಕೊಡಲಿಲ್ಲ. ಅದರಿಂದ ಅದನ್ನ ಇದಕ್ಕೆ ಹೋಲಿಕೆ ಮಾಡೋದು ಆಕ್ಚುಲಿ ಅವ್ರ ಸಣ್ಣತನ ಅಷ್ಟೆ.